ಸರ್ ನಿಮ್ಮ ಕೈಗೆ ವರದಿ ಸೇರಿದೆಯಾ ಸರ್? ಜಾತಿ ಜನಗಣತಿ ವರದಿ ಸೇರಿದೆಯಾ? ವರದಿ ಸೇರಿದೆ, ವರದಿ ಇದೆ, ವರದಿ ಅಧ್ಯಯನ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಯಾವುದೋ ಒಂದೇ ಒಂದು ಸಂಪುಟ ನೋಡಿದೆ, ಅದರಲ್ಲಿ ಅವರ ಶಿಫಾರಸುಗಳು ಕೂಡ ನಿಮ್ ಕೈಲೂ ಸಿಕ್ಕಿದೆಯಲ್ಲ, ಅದು ನಿಮ್ ಕೈಲೂ ಸಿಕ್ಕಿ ನೀವೆಲ್ಲ ಮತ್ತೆ ಹೊಡಿತಾ ಇದ್ರಿ. ಇಷ್ಟು ಲಕ್ಷ ಜನ ಹೊಡೆದ್ರೆ ಅದು ಇಲ್ದೇ ಎಲ್ಲಿ ಹೊಡಿತೀರಿ? ಸೋರಿಕೆ ಎಲ್ಲ ರೀ, ಇದೆಲ್ಲ ಅದು ಅವ್ರು ಬಂದಿರೋ ಫಿಗರ್ಸ್ ಎಲ್ಲ ಸರಿ ಇದೆ. ಅದು ಆಯ್ತು, ಸೋರಿಕೆನೆ ಆಗಿದೆ ಅಂತಾನೆ ಅನ್ಕೋ. ಈಗೆಲ್ಲ ಎಲ್ಲಾರ ಕೈಲೂ ಇದೆ. ಈಗ ಇಟ್ ಈಸ್ ಇನ್ ದಿ ಪಬ್ಲಿಕ್ ಡೊಮೈನ್. ಎಲ್ರದ್ದು ಕೂಡ ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಂಡು ಆ ಮಾಹಿತಿ ಆಧಾರದ ಮೇಲೆ ಸರಿ ಯಾವುದು ತಪ್ಪು ಯಾವುದು ಅಂತಕ್ಕಂಥದ್ದು ವಿಶ್ಲೇಷಣೆ ಮಾಡೋಣ. ಸರ್ ಲೀಕ್ ಆಗಿರೋದು ಒಂದು ನಿಖರವಾಗಿದೆ ಅನ್ಸುತ್ತೆ ಸರ್? ಲೀಕ್ ಆಗಿಲ್ಲ ಅಂತ ನನ್ನ ವಾದ. ನೀವು ಲೀಕ್ ಆಗಿದೆ ಅಂತೀರಿ, ಅದು ನಿಮ್ಮ ವಾದ. ನಾನು ನಿಮ್ ಬಾಯಿ ಮುಚ್ಚಕ್ ಆಗ್ತದ? ಲೀಕ್ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಫರ್ಮ್ ಒಪಿನಿಯನ್. ಯಾವ ಸಮುದಾಯದ ಸಂಖ್ಯೆ ಹೆಚ್ಚಾಗಿದೆ ಸರ್? ಜನಸಂಖ್ಯೆ ನೋಡಿ, ಇದು ಮಾಡಿರೋದು 15 ವರ್ಷದಿಂದ, 10 ವರ್ಷನೇ ಅನ್ಕೊಳ್ಳಿ. ಈಗ ಸೆನ್ಸಸ್ ಮಾಡೋದು ಎವ್ರಿ 10 years ಒಂದ್ಸಿದೆ. ಯಾಕೆಂದ್ರೆ ಎವ್ರಿ 10 yearsಗೆ ಎಲ್ಲ ಕಾಂಪೋಸಿಷನ್ ಬದಲಾವಣೆ ಆಗ್ತವೆ. ಆ ಇದರಲ್ಲಿ ಇರ್ತದೆ. ಇದು 10-15 ವರ್ಷದ ಹಿಂದಿಂದ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಇವರು ಸರ್ವೆ ಇವೆಲ್ಲ ಮಾಡೋವಾಗ ನಮ್ಮ ಪಾಪ್ಯುಲೇಷನ್ 5 crores ಪ್ಲಸ್ ಇತ್ತು. ಈಗಾಗಲೇ 7 crores ಪ್ಲಸ್ ಇದೆ ಈಗ. ಸೊ ಅದರಿಂದ ಅವತ್ತಿನ ದಿನಮಾನಕ್ಕೆ ಈ ಅಂಕಿ ಸಂಖ್ಯೆಗಳನ್ನ ನಾವು ತುಲನೆ ಮಾಡಬೇಕು ಹೊರತು ಇವತ್ತಿಗೆ ನೋಡಿಕೊಂಡು ನಾವು ಹೇಳ್ತಕ್ಕಂಥದ್ದು ಸರಿ ಇರೋದಿಲ್ಲ. ಯಾಕೆಂದ್ರೆ ನ್ಯಾಚುರಲಿ 10% ಎಲ್ಲ ಜಾಸ್ತಿ ಆಗೇ ಇರ್ತವೆ ಅಂತ ನಾವು ಅನ್ಕೊಳ್ತೇವೆ. ಅದರಿಂದ ನಾವು ಇದನ್ನ ಒಂದು ಬೇಸಿಸ್ ಆಗಿ ಇಟ್ಕೊಂಡು ಇದರಲ್ಲಿ ಯಾವ್ದು ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದನ್ನ ಏನು ಪಬ್ಲಿಕ್ ಡೊಮೈನ್ ಇಂದ ಏನಾದರೂ ಕೂಡ ಸಲಹೆಗಳು ಬಂದಾಗ ಆ ಸಲಹೆಗಳೆಲ್ಲ ಸಕಾರಾತ್ಮಕವಾಗಿದ್ರೆ ಅದನ್ನೆಲ್ಲನೂ ಕೂಡ ಇದರಲ್ಲಿ ನಾವು ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೇವೆ ಹೊರತು ಸರ್ಕಾರ ಇಟ್ ಈಸ್ ಇನ್ ಓಪನ್ ಮೈಂಡ್. ಇದು ಯಾರಿಗೆ ಫೇವರ್ ಮಾಡ್ತಕ್ಕಂಥದ್ದು ಅಥವಾ ಯಾರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದಿಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಚಿಂತನೆ ಸರ್ಕಾರ. ಅಲ್ಲ, ಈಗ ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ಇದ್ದೇ ಇರುತ್ತೆ. ನಾವು ವಿರೋಧ ಮಾಡೋರ್ನ ನೀವು ವಿರೋಧ ಮಾಡಬಾರ್ದು ಅಂತ ನಾವು ಹೇಳೋದಿಲ್ಲ. ವಿರೋಧವನ್ನು ಮಾಡಬೇಕು. ಆದ್ರೆ ವಿರೋಧ ಮಾಡಬೇಕಾದ್ರೆ ಈಗ ಈ ವರದಿನಲ್ಲಿ ಏನು ಅಂಕಿ ಸಂಖ್ಯೆ ಇದೆ ಮತ್ತೆ ಏನು ಬೇರೆ ಅದರಲ್ಲಿ ಯಾವ್ದು ಸರಿ ಇಲ್ಲ ನೋಡಿ, ಇದು ಇದ್ರಲ್ಲಿ ಬಂದಿದೆ, ಇದು ಸರಿ ಇಲ್ಲ ಈ ಕಾರಣದಿಂದ. ಅದಕ್ಕೆ ಅವರು ಕೂಡ ಆಧಾರ ಇಟ್ಕೊಂಡು ಯಾವ್ದಾದ್ರು ವಾದ ಮಾಡಿದ್ರೆ ನಾವು ಅವ್ರದನ್ನೇ ಒಪ್ಕೊಳ್ಳೋಕ್ಕೂ ಸಿದ್ಧ ಇರ್ತೀವಿ.